ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ತಂಜೂರ್ ಸ್ಟೈಲದ ಪಿಕಾಕ್ ಪೇಂಟಿಂಗ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ತಂಜೂರ್ ಫ್ಯಾಬ್ರಿಕ್ ಪೇಂಟಿಂಗ್ ನಲ್ಲಿ ಪಿಕಾಕ್ ಅದ ಡಿಸೈನ್ ತುಂಬಾ ಫೇಮಸ್ ಇದೆ. ನೀವು ತಂಜೂರ್ ಸ್ಟೈಲದ ಬ್ಲೌಸಸ್ ಅನ್ನ ನೋಡಿದ್ರೆ ಅಥವಾ ಔಟ್ಫಿಟ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಪಿಕಾಕ್ ಪೇಂಟಿಂಗ್ ಮೋಸ್ಟ್ ಆಫ್ ದ ಟೈಮ್ಸ್ ಕಾಣುತ್ತೆ, ಅಷ್ಟು ಫೇಮಸ್ ಇದೆ ಇದು. ಸೊ ಇವತ್ತು ತಂಜೂರ್ ಸ್ಟೈಲ್ ನಲ್ಲಿ ಪಿಕಾಕ್ ಅನ್ನ ಯಾವ ರೀತಿ ಪೇಂಟಿಂಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ನಿಮ್ಗೂ ಕೂಡ ಈ ಡಿಸೈನ್ ಲೈಕ್ ಆದ್ರೆ ಖಂಡಿತ ನೀವು ನಿಮ್ಮ ಬ್ಲೌಸ್ ಮೇಲೆ ಈ ಪೇಂಟಿಂಗ್ ಅನ್ನ ಮಾಡಬಹುದು. ಸೊ ಈಗ ನಾನು ಮಾಡ್ತಾ ಇರುವ ಡಿಸೈನ್ ಏನಿದೆ ಇದನ್ನ ಬ್ಲೌಸ್ ಅದ ಬ್ಯಾಕ್ ನೆಕ್ ಮೇಲೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಬ್ಯಾಕ್ ಬಾಡಿ ಪಾರ್ಟ್ ಅದ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಪಿಕಾಕ್ ಅದ ಡಿಸೈನ್ ಅನ್ನ ಟ್ರೆಸ್ ಮಾಡಿ ಅದನ್ನ ಪೇಂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಬಾಡಿ ಪಾರ್ಟ್ಗೆ ವೈಟ್ ಬೇಸದ ಅಪ್ಲಿಕೇಶನ್ ಮಾಡಿದ್ದೀನಿ. ಬಿಕಾಸ್ ಆಲ್ರೆಡಿ ನಾನು ಪ್ರತಿ ಪೇಂಟಿಂಗ್ ನಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಫಸ್ಟ್ ವೈಟ್ ಬೇಸ್ ಅನ್ನ ಕೊಡ್ತೀನಿ ಅಂತ. ವೈಟ್ ಬೇಸದ ಅಪ್ಲಿಕೇಶನ್ ಆದ ಮೇಲೆ ಅದ್ರ ಮೇಲ್ಗಡೆ ಪಿಂಕ್ ಕಲರ್ ಅನ್ನ ಬಳಸಿ ನಾನು ಕಲರ್ಸ್ ಅನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನನಗೆ ಇಷ್ಟವಾದ ಪಿಂಕ್ ಕಲರ್ ಅನ್ನ ಬಳಸಿದ್ದೀನಿ. ನೀವು ಕೂಡ ನಿಮ್ಮ ಸೀರೆ ಯಾವ ಕಲರ್ದು ಇದೆ ಅಥವಾ ನೀವು ಸೀರೆ ಮೇಲೆ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಬೇರೆ ಔಟ್ಫಿಟ್ ಮೇಲೆ ಮಾಡ್ತಾ ಇದ್ರೆ ಇಷ್ಟವಾದ ಕಲರ್ ಅನ್ನ ನೀವು ಮೇನ್ ಬಾಡಿ ಪಾರ್ಟ್ ಗೆ ಕೊಡಬಹುದು. ಇವಾಗ ವೈಟ್ ಕಲರ್ ಹಸಿ ಇದ್ದಾಗ್ಲೇನೆ ನಾನು ಪಿಂಕ್ ಕಲರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಹೀಗಾಗಿ ಅದು ಈಸಿಲಿ ಬ್ಲೆಂಡ್ ಆಗಿದೆ. ಈಗ ಮೇನ್ ಬಾಡಿ ಪಾರ್ಟ್ ಆದ ಮೇಲೆ ಉಳಿದಿದ್ದ ಫೀದರ್ ಪಾರ್ಟ್ ಏನ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಡೈರೆಕ್ಟ್ಲಿ ನಾನು ಪರ್ಲ್ ಮೆಟಾಲಿಕ್ ಕಲರ್ ಅನ್ನ ಬಳಸಿ ಗೋಲ್ಡ್ ಕಲರ್ ಅನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಮಾತ್ರ ನೀವು ಅಬ್ಸರ್ವ್ ಮಾಡಿ ನಾನು ವೈಟ್ ಬೇಸ್ ಅನ್ನ ಕೊಡ್ತಾ ಇಲ್ಲ, ಬಿಕಾಸ್ ಗೋಲ್ಡ್ ಕಲರ್ ಗೆ ವೈಟ್ ಬೇಸ್ ಅಪ್ಲಿಕೇಶನ್ ಅದ ನೆಸೆಸಿಟಿ ಇರೋದಿಲ್ಲ. ನೀವು ಎಲ್ಲೆಲ್ಲಿ ಗೋಲ್ಡ್ ಕಲರ್ ಅನ್ನ ಅಪ್ಲೈ ಮಾಡ್ತೀರಾ ಅಲ್ಲಿ ಡೈರೆಕ್ಟ್ಲಿ ಗೋಲ್ಡ್ ಕಲರ್ ಅನ್ನ ಕೊಡಬಹುದು, ಅದಕ್ಕೆ ಮತ್ತೆ ವೈಟ್ ಬೇಸ್ ಕೊಡುವ ಅವಶ್ಯಕತೆ ಇರೋದಿಲ್ಲ. ಸೊ ಹೀಗಾಗಿ ನಾನು ಉಳಿದಿದ್ದ ಫೀದರ್ ಪಾರ್ಟ್ ಏನಿದೆ ಅಲ್ಲಿ ಎಲ್ಲಾ ಸೈಡ್ಗೆ ಗೋಲ್ಡ್ ಕಲರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ನಮ್ಮ ಫೈನಲ್ ಕವರ್ ಆಗಿರುತ್ತೆ. ನಿಮ್ಗೆ ಏನಾದ್ರೂ ಫಸ್ಟ್ ಅಪ್ಲಿಕೇಶನ್ ಸ್ವಲ್ಪ ಡಲ್ ಅನ್ಸಿದ್ರೆ ನೀವು ಮತ್ತೆ 2 ಅಥವಾ 3 ಲೇಯರ್ಸ್ ಆಫ್ ಪೇಂಟ್ ಅನ್ನ ಕೊಡಬಹುದು. ನಿಮ್ಗೂ ಕೂಡ ಈ ರೀತಿ ಎಲ್ಲಾ ತರದ ಡಿಸೈನ್ಸ್ ಅನ್ನ ಎಲ್ಲಾ ತರದ ಪೇಂಟಿಂಗ್ಸ್ ಅನ್ನ ಡೀಟೇಲ್ ಆಗಿ ಕಲಿಬೇಕು ಅಂತ ಆಸೆ ಇದ್ರೆ ನಮ್ದು ತಂಜೂರ್ ಫ್ಯಾಬ್ರಿಕ್ ಪೇಂಟಿಂಗ್ ದ ಕ್ಲಾಸಸ್ ನಡೀತಾ ಇದೆ. ಈ ಕ್ಲಾಸಸ್ ನಲ್ಲಿ ಎಲ್ಲಾ ಪೇಂಟಿಂಗ್ಸ್ ಅನ್ನ ನಾವು ಸ್ಟೆಪ್ ವೈಸ್ ಡೀಟೇಲ್ ಆಗಿ ಕಲಿಸ್ತೀವಿ. ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ನೀವು ಖಂಡಿತ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬಹುದು. ಗೋಲ್ಡ್ ಕಲರ್ ದ ಅಪ್ಲಿಕೇಶನ್ ಆದ ಮೇಲೆ ಅದನ್ನ ಚೆನ್ನಾಗಿ ಡ್ರೈ ಆಗಕ್ಕೆ ಬಿಡಬೇಕು, ಅಥವಾ ಒಂದ್ ಸ್ವಲ್ಪ ಸೆಮಿ ಡ್ರೈ ಆದ್ಮೇಲೆ 3D ಔಟ್ಲೈನರ್ ಅನ್ನ ಬಳಸಿ ನಾನು ಔಟ್ಲೈನ್ ಕೊಡ್ತಾ ಇದ್ದೀನಿ. ಇದು 3D ಗೋಲ್ಡ್ ಔಟ್ಲೈನರ್ ಇದೆ. ಸೊ ಇಲ್ಲಿ ಈಗ ನಿಮ್ಮ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ದಿಸ್ ಇಸ್ ದ ಡೆಕೋರೇಷನ್ ಪಾರ್ಟ್. ನಿಮ್ಗೆ ಬೇಕು ಅಂದ್ರೆ ಓನ್ಲಿ ಔಟ್ಲೈನ್ ಅಷ್ಟೇ ಕೊಡಬಹುದು, ಇಲ್ಲ ನಾನು ಫುಲ್ ಈ ಗೋಲ್ಡ್ ಔಟ್ಲೈನರ್ ಅನ್ನ ಒಳಗಡೆ ಕೂಡ ಫಿಲ್ ಅಪ್ ಮಾಡ್ತೀನಿ ಅಂದ್ರೆ ಫುಲ್ ನಮ್ಮ ಫೀದರ್ ಪಾರ್ಟ್ ಎಷ್ಟು ಇದೆ ಅಲ್ಲಿ ಎಲ್ಲಾ ಸೈಡ್ ನೀವು ಫಿಲ್ ಅಪ್ ಮಾಡಬಹುದು. ನಾನು ಒಂದು ಇಲ್ಲಿ ಪಿಕಾಕ್ ಬಾಡಿನಲ್ಲಿ ಫಿಲ್ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಅದಕ್ಕೆ ಸ್ಟೋನ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ಸ್ಟೋನ್ಸ್ ಕೂಡ ನೀವು ನಿಮ್ಮ ಇಷ್ಟವಾದ ಕ್ರಿಯೇಟಿವಿಟಿ ಪ್ರಕಾರ ಯಾವ ರೀತಿ ಅಟ್ಯಾಚ್ ಮಾಡಬಹುದು ಅದನ್ನ ಡಿಸೈಡ್ ಮಾಡಬಹುದು. ನಿಮ್ಮ ಪೇಂಟಿಂಗ್ ಗೆ ಲುಕ್ ಯಾವ ರೀತಿ ಕೊಟ್ರೆ ಚೆನ್ನಾಗಿ ಕಾಣುತ್ತೆ, ಡೆಕೋರೇಟ್ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಅದನ್ನ ನೋಡ್ಕೊಂಡು ನೀವು ಈ ರೀತಿ ನಾನು ವಿಡಿಯೋನಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಡೆಕೋರೇಷನ್ ಅನ್ನ ಮಾಡಬಹುದು. ನಿಮಗೆ ಏನಾದ್ರೂ ಮ್ಯಾಮ್ ನಮಗೂ ಕೂಡ ಇಷ್ಟ ಆಗುತ್ತೆ, ನಮಗೂ ಕೂಡ ಪೇಂಟಿಂಗ್ ಮಾಡಬೇಕು, ಆದ್ರೆ ಡಿಸೈನ್ಸ್ ಅನ್ನ ಹೇಗೆ ನೀವು ಡ್ರಾ ಮಾಡ್ತಾ ಇದ್ದೀರಾ, ನಮ್ಗೆ ಡಿಸೈನ್ಸ್ ಡ್ರಾ ಮಾಡಕ್ಕೆ ಕಷ್ಟ ಆಗತ್ತೆ ಅಂತ ಏನಾದ್ರೂ ಅನ್ಸಿದ್ರೆ ನಮ್ಮ ಹತ್ರ ಈ ರೀತಿ ಡಿಸೈನ್ಸ್ ಇರುವ ಟ್ರೇಸಿಂಗ್ ಬುಕ್ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಇಷ್ಟ ಇದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಅನ್ನ ಕೊಡ್ತಾ ಇದ್ದೀನಿ, ಆ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ನಮ್ಮ ಟ್ರೇಸಿಂಗ್ ಬುಕ್ ಅನ್ನ ಆರ್ಡರ್ ಮಾಡಬಹುದು. ಅಂದ್ರೆ 2 ನಿಮಿಷದಲ್ಲಿ ಇಷ್ಟು ಸುಂದರವಾದ ಡಿಸೈನ್ ಅನ್ನ ನೀವು ಈಸಿಲಿ ಡ್ರಾ ಮಾಡಕ್ಕೆ ಪಾಸಿಬಲ್ ಆಗುತ್ತೆ.
3D ಗೋಲ್ಡ್ ಔಟ್ಲೈನರ್ ಅನ್ನ ಚೆನ್ನಾಗಿ ಡ್ರೈ ಆಗಕ್ಕೆ ವೇಟ್ ಮಾಡಬೇಕು. 3D ಗೋಲ್ಡ್ ಔಟ್ಲೈನರ್ ಕಂಪ್ಲೀಟ್ಲಿ ಡ್ರೈ ಆದ್ಮೇಲೆನೆ ಇವಾಗ ನಾನು ಏನ್ ಬ್ಲಾಕ್ ಔಟ್ಲೈನ್ ಕೊಡ್ತಾ ಇದ್ದೀನಿ, ಈ ಬ್ಲಾಕ್ ಔಟ್ಲೈನ್ ಅದ ಪ್ರೊಸೆಸ್ ಅನ್ನ ನೀವು ಶುರು ಮಾಡಬೇಕು. 3D ಗೋಲ್ಡ್ ಔಟ್ಲೈನರ್ ಹಸಿ ಇದ್ದಾಗ್ಲೇನೆ ನೀವೇನಾದ್ರೂ ಔಟ್ಲೈನ್ ಕೊಡಕ್ಕೆ ಹೋದ್ರೆ ಅದು ಸರಿಯಾಗಿ ಸೆಟ್ ಆಗೋದಿಲ್ಲ, ಮತ್ತೆ ಅದು 3D ಗೋಲ್ಡ್ ಔಟ್ಲೈನರ್ ಅದ ಕಲರ್ ಎಲ್ಲ ಹೊರಗಡೆ ಬರುತ್ತೆ. ಸೊ ಹೀಗಾಗಿ ಕಂಪಲ್ಸರಿ 3D ಗೋಲ್ಡ್ ಔಟ್ಲೈನರ್ ಚೆನ್ನಾಗಿ ಡ್ರೈ ಆಗೋವರೆಗೆ ವೇಟ್ ಮಾಡಿ. ತುಂಬಾ ಜನ ಮ್ಯಾಮ್ ನೀವು ಯಾವ ಬ್ರಷ್ ಅನ್ನ ಬಳಸ್ತಾ ಇದ್ದೀರಾ ಅಂತ ಕೂಡ ಪ್ರಶ್ನೆ ಮಾಡಿದ್ದೀರಾ. ನಾನು ನೋಡಿ ಇಲ್ಲಿ ರೌಂಡ್ ಬ್ರಷ್ ಅನ್ನ ಬಳಸ್ತಾ ಇದ್ದೀನಿ. ಯಾವ ನಂಬರ್ ಅಂತ ನಾನು ಹೇಳ್ತಾ ಇಲ್ಲ, ಬಿಕಾಸ್ ನಂಬರ್ ನಿಮ್ಮ ಪೇಂಟಿಂಗ್ ಅದ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪೇಂಟಿಂಗ್ ಅದ ಸೈಜು ಏರಿಯಾ ಕಡಿಮೆ ಇದ್ರೆ ಕಡಿಮೆ ನಂಬರ್ ಅನ್ನ ಬಳಸಬಹುದು. ನಿಮ್ಮ ಪೇಂಟಿಂಗ್ ತುಂಬಾ ದೊಡ್ಡದು ಇದೆ, ನೀವು ದೊಡ್ಡ ನಂಬರ್ ಅದ ಬ್ರಷ್ ಅನ್ನ ಬಳಸಬಹುದು. ಸೊ ನೋಡಿ, ಇದು ನಮ್ಮ ಫೈನಲ್ ಲುಕ್. ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಬಹುದು. ಸೊ ನೀವು ಕೂಡ ಈ ರೀತಿ ಪೇಂಟಿಂಗ್ಸ್ ಅನ್ನ ಕಲಿಬೇಕು ಅಂದ್ರೆ ನೀವು ನಮ್ಮ ತಂಜೂರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಅನ್ನ ಖಂಡಿತ ಜಾಯಿನ್ ಆಗಿ. ಇದರಿಂದ ನಿಮ್ಗೆ ಫ್ಯಾಬ್ರಿಕ್ ಪೇಂಟಿಂಗ್ ದ ಪೂರ್ತಿ ನಾಲೆಜ್ ಸಿಗತ್ತೆ. ಬಿಕಾಸ್ ಇವಾಗ ಫ್ಯಾಬ್ರಿಕ್ ಪೇಂಟಿಂಗ್ ಟ್ರೆಂಡ್ ನಲ್ಲಿ ಇದೆ. ಈ ರೀತಿ ಕ್ಲಾಸಸ್ ಅನ್ನ ಕಲಿತು ನೀವು ಬಿಸ್ನೆಸ್ ಕೂಡ ಶುರು ಮಾಡಿಕೊಂಡು ಇದರಿಂದ ಒಳ್ಳೆ ದುಡ್ಡನ್ನ ಗಳಿಸಬಹುದು. ಪ್ಲಸ್ ನಿಮ್ಗೆ ಏನಾದ್ರೂ ಮಟೀರಿಯಲ್ ಎಲ್ಲಿ ಸಿಗತ್ತೆ ಅಂತ ಪ್ರಶ್ನೆ ಇದ್ರೆ, ಈ ಪೇಂಟಿಂಗ್ ನಲ್ಲಿ ಯೂಸ್ ಮಾಡಿರುವ ಎಲ್ಲಾ ಪೇಂಟಿಂಗ್ ಮಟೀರಿಯಲ್ ಕಿಟ್ ನಮ್ಮ ಹತ್ರ ಅವೈಲೇಬಲ್ ಇದೆ. ನಿಮ್ಗೆ ಬೇಕು ಅಂದ್ರೆ ಕಿಟ್ ಕೂಡ ತಗೋಬಹುದು, ಅಥವಾ ಬೇಡ ನಮ್ಗೆ ಕೆಲವೊಂದು ಮಟೀರಿಯಲ್ ಅಷ್ಟೇ ಬೇಕು ಅಂದ್ರೆ ನೀವು ಅಷ್ಟೇ ಕಸ್ಟಮೈಸ್ಡ್ ಮಟೀರಿಯಲ್ ಕೂಡ ನಮ್ಮ ಹತ್ರ ಆರ್ಡರ್ ಮಾಡಬಹುದು. ಸಿಗೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಬೈ ಬಾಯ್.